ಅಭಿಷೇಕ ನಿರಂತರವಾಗಿ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು. ಈಗಲೂ ಕೂಡ ಅಗೈನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಈಗ ಸದ್ಯಕ್ಕೆ ಆ ಬಸ್ಸನ್ನು ಅಲ್ಲಿಂದ ತೆರವು ಮಾಡಿದ್ರ, ಗಾಯಾಳುಗಳ ಸ್ಥಿತಿ ಹೇಗಿದೆ, ಎಲ್ಲಿ ಅವರು, ಏನಂತ ಮಾಹಿತಿ ಇಲ್ಲಿವರೆಗೂ ತಿಳಿದು ಬಂದಿದೆ ತಮಗೆ ಅಭಿಷೇಕ್? ಈಗಾಗಲೇ ಏನು ಆ ಬಸ್ಗಳನ್ನು ತೆರವುಗೊಳಿಸುವಂತಹ ಮುಖಾಂತರ ಇಲ್ಲಿದ್ದಂತಹ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲಾಗಿದೆ. ಇನ್ನು ಆಸ್ಪತ್ರೆಯಲ್ಲಿರುವಂತಹ 4 ಜನರ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಚಾಲಕ ಅಭಿನಂದನ್ ಏನಿದ್ದಾನೆ ಆತನ ಸ್ಥಿತಿ ಅಂದರೆ ತಲೆಗೆ ಏಟು ಬಿದ್ದಂತಹ ಕಾರಣದಿಂದಾಗಿ ಆತನನ್ನು ICUಗೆ ಈಗಾಗಲೇ ದಾಖಲು ಮಾಡಲಾಗಿದೆ. ಅಂದರೆ ತೀವ್ರ ನಿಗಾದಲ್ಲಿ ಆತನನ್ನು ಇರಿಸುವಂಥದ್ದು ಮತ್ತು ಆತನಿಗೆ ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡುವಂತಹ ಮುಖಾಂತರ ಬದುಕುಳಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಒಂದು ಜಾಗ ಈಗ ನೀವು ನೋಡ್ತಾ ಇರಬಹುದು ಎಷ್ಟು ಶಾಂತವಾಗಿದೆ ಅಂತ ಹೇಳಿ. ಆದರೆ ಇದೇ ಜಾಗದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಭೀಕರವಾಗಿ ಅಪಘಾತ ನಡೆದಿತ್ತು ಅಂತ ಹೇಳಿ ಕೆಲವೇ ಕ್ಷಣಗಳ ಹಿಂದಿನ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ವೀಕ್ ಮೈಂಡೆಡ್ ಇದ್ದಂತಹ ಯಾರೇ ವ್ಯಕ್ತಿ ಆದರೂ ಕೂಡ ಈ ರೀತಿಯಾದಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ರೀತಿ ಮಹಿಳೆಯೊಬ್ಬಳು ಸಿಲುಕಿದಂತಹ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪುವಂಥದ್ದು ಅಥವಾ ಬೇರೆ ರೀತಿಯಾದಂತಹ ಒಂದು ಇದಾಗ್ತಾ ಇತ್ತು. ಆದರೆ ಆ ಮಹಿಳೆ ಸತತವಾಗಿ ಒಂದು ಕಾಲು ಗಂಟೆಗಳವರೆಗೂ ಕೂಡ ನಿರಂತರವಾಗಿ ತನ್ನನ್ನು ತಾನು ಬಚಾವಾಗೋದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿದ್ದಂತಹ ಸ್ಥಳೀಯರು, ರಕ್ಷಣಾ ಸಿಬ್ಬಂದಿಗಳು, ಪೊಲೀಸರು ಸಾಕಷ್ಟು ಅಂದರೆ 1.5 ಗಂಟೆಗಳ ಕಾಲ ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂದರೆ ಆಕೆಯ ಸಿಲುಕಿರುವಂತಹ ಕಾಲನ್ನು ತೆಗೆಯೋದಕ್ಕೆ ಸಾಕಷ್ಟು ಒಂದು ಶ್ರಮವನ್ನು ಪಟ್ಟರು. ಅಲ್ಲಿದ್ದಂತಹ ಒಂದು ಕಟರ್ಗಳ ಮುಖಾಂತರ ಕಬ್ಬಿಣವನ್ನು ಕಟ್ ಮಾಡುವಂಥದ್ದು ಮತ್ತು ಕ್ರೇನ್ ಮುಖಾಂತರ ಆ ಬಸ್ಸನ್ನು ಹಿಂದೆ ತೆಗೆದು ನಂತರ ಫ್ರಂಟ್ನಲ್ಲಿ ಆ ಹಾರ್ಡೆಸ್ಟ್ ಪಾರ್ಟ್ ಏನಿದೆ ಅದಕ್ಕೆ ಕ್ರೇನ್ನ ಕೊಕ್ಕೆಯನ್ನು ಹಾಕಿ ಎಳೆದು ನಂತರ ಆಕೆಯ ಕಾಲನ್ನು ಬಿಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಇದನ್ನು ಮಾಡಲಾಗಿತ್ತು. ಅಂದರೆ ಇಷ್ಟರ ಮಟ್ಟಿಗೆ ಸತತವಾಗಿ ಅವರನ್ನು ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಒಂದು ಶ್ರಮವನ್ನು ವಹಿಸಿದ್ದಾರೆ. ಆಕೆಯನ್ನು ಕೂಡ ಇಂಟರ್ನಲ್ ಇಂಜುರಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಸೆಂಟ್ ಮಾರ್ಟಸ್ ಆಸ್ಪತ್ರೆಗೆ ಆಕೆಯನ್ನು ಕೂಡ ದಾಖಲು ಮಾಡಲಾಗಿತ್ತು ಮತ್ತು ಆಕೆ ಪ್ರಜ್ಞೆ ತಪ್ಪದ ರೀತಿಯಲ್ಲಿ ಮತ್ತು ರಕ್ತಸ್ರಾವ ಆಗದ ರೀತಿಯಲ್ಲಿ ಆಕೆಗೆ ಪೇಯ್ನ್ ಕಿಲ್ಲರ್ ಕೊಡುವಂತಹ ಮುಖಾಂತರ ಮತ್ತು ಗ್ಲೂಕೋಸ್ಗಳನ್ನು ಕೊಡುವಂತಹ ಮುಖಾಂತರ ಆಕೆಯನ್ನು ಒಂದು ಧೈರ್ಯ ತುಂಬುವಂತಹ ಕೆಲಸಗಳನ್ನು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳು, ಪೊಲೀಸರು ಮಾಡ್ತಾಯಿದ್ರು. ಹೀಗಾಗಿ ಯಾವುದೇ ರೀತಿಯಾದಂತಹ ಹೆಚ್ಚಿನ ಅನಾಹುತ ಆಗದ ರೀತಿಯಲ್ಲಿ ಆಕೆಯನ್ನು ರೆಸ್ಕ್ಯೂ ಮಾಡುವಂತಹ ಕೆಲಸಗಳನ್ನು ಪೊಲೀಸರು ಮತ್ತು ಅಲ್ಲಿದ್ದಂತಹ ಅಗ್ನಿಶಾಮಕ ರಕ್ಷಣಾ ಸಿಬ್ಬಂದಿಗಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಚಾಲಕ ಏನಿದ್ದಾನೆ ಆತನನ್ನು ಬದುಕುಳಿಸುವಂತಹ ಒಂದು ಪ್ರಯತ್ನವನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಅಂದರೆ ಇಮಿಡಿಯೇಟಾಗಿ ಯಾವಾಗ ಈ ಘಟನೆ ನಡೀತೋ ಇಮಿಡಿಯೇಟಾಗಿ ಆತನನ್ನು ಸೆಂಟ್ ಮಾರ್ಟಸ್ಗೆ ರವಾನೆ ಮಾಡಲಾಯಿತು. ರವಾನೆ ಮಾಡಿ ನಂತರ ಅಲ್ಲಿ ಚಿಕಿತ್ಸೆಯನ್ನು ನೀಡುವಂತಹ ಮುಖಾಂತರ ಹೆಚ್ಚಿನ ಅನಾಹುತ ಆಗದ ರೀತಿಯಲ್ಲಿ ತಡೆಯನ್ನು ಮಾಡಲಾಗ್ತಿದೆ. ಮತ್ತು ಈಗ ಸದ್ಯದ ಮಟ್ಟಿಗೆ 2 ಬಸ್ಸುಗಳೇನಿದೆ ಆ ಬಸ್ಗಳಲ್ಲಿ 2 ಕೂಡ ಎಲೆಕ್ಟ್ರಿಕ್ ಬಸ್ಸುಗಳಾಗಿದ್ದು ಮತ್ತು ಸಿಗ್ನಲ್ ಬಿದ್ದಂತಹ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಆ ಒಂದು ಸಿಗ್ನಲನ್ನು ಅಂದರೆ ಕಾನೂನನ್ನು ಪಾಲನೆ ಮಾಡುವಂತಹ ಕೆಲಸವನ್ನು ಅಂದರೆ ಫ್ರಂಟ್ನಲ್ಲಿದ್ದಂತಹ ಬಸ್ ಚಾಲಕ ಮಾಡ್ತಾನೆ. ಆದರೆ ಎದುರುಗಡೆ ಇದ್ದಂತಹ ಸಿಗ್ನಲ್ನ ಒಂದು ಏನಿದೆ ಅಂದರೆ ಡಿಜಿಟ್ಗಳೇನಿದೆ ಅದು ಹಿಂಬದಿ ಇದ್ದಂತಹ ಡ್ರೈವರ್ಗೆ ಕಾಣದ ಹಿನ್ನೆಲೆಯಲ್ಲಿ ಆತ ಕೂಡ ವೇಗವಾಗಿ ಬರ್ತಾ ಇದೆ. ಅಂದರೆ ಬೆಳಗಿನ ಜಾವ ಸ್ವಲ್ಪ ಮಟ್ಟಿಗೆ ಖಾಲಿ ಇರುತ್ತೆ, ಆತ ವೇಗವಾಗಿ ಬರ್ತಾ ಇದ್ದ. ನಂತರ ಬಸ್ ಯಾವಾಗ ಸಡನ್ನಾಗಿ ನಿಲ್ತೋ ಹಿಂದೆ ಆತನಿಗೆ ಅವಾಯ್ಡ್ ಮಾಡೋದಕ್ಕೆ ಆಗಲಿಲ್ಲ. ಇಮ್ಮಿಡಿಯೇಟಾಗಿ ಲೆಫ್ಟ್ ಸೈಡ್ಗೆ ಬಸ್ಸನ್ನು ಕ್ರಾಸ್ ಮಾಡೋದಕ್ಕೆ ಅಂದರೆ ಓವರ್ಟೇಕ್ ಮಾಡೋದಕ್ಕೆ ನೋಡ್ತಾನೆ. ಆ ಸಂದರ್ಭದಲ್ಲಿ ಡ್ರೈವರ್ ಸೀಟಿನ ಭಾಗದಲ್ಲಿ ಇರುವಂತಹ ಒಂದು ಏನಿದೆ ಅಂದರೆ ರೈಟ್ ಸೈಡ್ ಏನಿದೆ ಅದು ಮುಂದೆ ಇದ್ದಂತಹ ಬಸ್ಸಿಗೆ ಹಿಂಬದಿಗೆ ಹೊಡೆಯುತ್ತೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಅಂದರೆ ಇಮ್ಮಿಡಿಯೇಟಾಗಿ ಮುಂದೆ ಇದ್ದಂತಹ ಎಂಜಿನ್ ಕೂಡ ಬ್ಲಾಕ್ ಆಗುತ್ತೆ. ಅದು ಬಸ್ ಚಾಲನೆ ಮಾಡದ ರೀತಿಯಲ್ಲಿ ಇಂಜಿನ್ ಕೂಡ ಆಫ್ ಆಗುತ್ತೆ. ನಂತರ ಇಮ್ಮಿಡಿಯೇಟಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿದೆ. ಅಂದರೆ ಎಷ್ಟರ ಮಟ್ಟಿಗೆ ಒಂದು ಅಪ್ಪಳಿಸಿದೆ ಅಂತ ಹೇಳಿದ್ರೆ ಫ್ರಂಟ್ನ ಇರುವಂತಹ ಅಷ್ಟು ಹಾರ್ಡೆಸ್ಟ್ ಪಾರ್ಟ್ ಏನಿದೆ ಅದೆಲ್ಲವೂ ಕೂಡ ಹಿಂಬದಿಗೆ ತಳ್ಳಲ್ಪಟ್ಟು ಅಲ್ಲಿ ಕಾಲನ್ನು ಸಿಕ್ಕಿಸುವಂತಹ ಅಂದರೆ ಆ ಕಾಲು ಸಿಲುಕುವಂತಹ ಮುಖಾಂತರ ಅಷ್ಟರ ಮಟ್ಟಿಗೆ ಇದಾಗಿರುವಂಥದ್ದು. ಮತ್ತು ಈಗ ಸದ್ಯದ ಮಟ್ಟಿಗೆ 4 ಜನಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲ. ಈ ಬಗ್ಗೆ ಈ CCTVಗಳಂದರೆ ಪ್ರತಿಯೊಂದು BMTCಯಲ್ಲೂ ಕೂಡ CCTV ಇರುತ್ತೆ. ಈಗ ಆಕ್ಸಿಡೆಂಟ್ ಆಗಿರುವಂತಹ ಬಸ್ಸಿನಲ್ಲಿ ಕೂಡ ಈಗಾಗಲೇ CCTVಗಳನ್ನು ಅಳವಡಿಕೆ ಮಾಡಲಾಗಿದೆ. ಈಗ BMTC ಅಧಿಕಾರಿಗಳು ಆ CCTVಯನ್ನು ಗಮನಿಸಿ ಅನಲೈಸ್ ಮಾಡಿ ಇದರಲ್ಲಿ ಯಾರ ತಪ್ಪಿದೆ ಅನ್ನುವಂತಹ ಒಂದು ವರದಿಯನ್ನು ನೀಡಬೇಕಾಗುತ್ತೆ. ಅಂದರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ಯಾರದು ತಪ್ಪು ಮತ್ತು ಈ ಘಟನೆ ಆಗೋದಕ್ಕೆ ಕಾರಣ ಏನು ಅದೆಲ್ಲದರ ಡೀಟೇಲ್ಸ್ಗಳನ್ನು ಮಾಹಿತಿಯನ್ನು ಇಲ್ಲಿದ್ದಂತಹ ಸ್ಥಳೀಯರು, ಅಗ್ನಿಶಾಮಕ ಸಿಬ್ಬಂದಿಗಳು, ಪೊಲೀಸರು ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಒಂದು ರಿಪೋರ್ಟನ್ನು ರೆಡಿ ಮಾಡ್ತಾರೆ. ಈಗ ಮುಂದಿನ ಹಂತದಲ್ಲಿ ಈಗ 4 ಜನ BMTC ಇಂದ ಯಾರು 4 ಜನ ತೊಂದರೆಗೊಳಗಾಗಿದ್ದಾರೋ
ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು BMTC ಅಧಿಕಾರಿಗಳು ಅದು BMTC ಸಂಸ್ಥೆ ನೀಡಬೇಕಾಗುತ್ತೆ. ಅದೇ ರೀತಿಯಾಗಿ ಅವರಿಗೆ ಬರಬೇಕಾದಂತಹ ಪರಿಹಾರವನ್ನು ಕೂಡ ಮುಂದಿನ ಹಂತದಲ್ಲಿ ಅವರು ನೀಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ BMTC ಸಿಬ್ಬಂದಿಗಳು ಈಗಾಗಲೇ ಸ್ಥಳಕ್ಕೆ ಬಂದು ಆ ಒಂದು ಚಾಲಕ ಏನಿದೆ ಅಂದರೆ ವಜ್ರ ಬಸ್ಸಿನ ಅಂದರೆ ಮುಂಭಾಗ ಇದ್ದಂತಹ ಬಸ್ಸಿನ ಚಾಲಕನಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಆತ ಸಿಗ್ನಲ್ ಅಂದರೆ ಕಾನೂನು ಪಾಲನೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೇಕಾದಂತಹ ಆತ ಹೇಳಿಕೊಂಡಿದ್ದಾನೆ. ಹೀಗಾಗಿ ಇಲ್ಲಿರುವಂತಹ ಸಿಗ್ನಲ್ ಡಿಜಿಟ್ಗಳೇನಿದೆ ಆ ಡಿಜಿಟ್ಗಳ ಪಕ್ಕದಲ್ಲಿರುವಂತಹ CCTVಗಳನ್ನು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಈಗ ನೀವು ನೋಡ್ತಾ ಇರಬಹುದು ಈ ಒಂದು ಸಿಗ್ನಲ್ ಏನಿದೆ ಆ ಸಿಗ್ನಲ್ನಲ್ಲಿ ಸಿಗ್ನಲ್ ಬಿಡುವಂತಹ ಸಂದರ್ಭದಲ್ಲಿ ಡಿಜಿಟ್ಗಳು ಬರುತ್ತೆ. ಹೀಗಾಗಿ ಆ ಡಿಜಿಟ್ಗಳನ್ನು ಅನುಸರಿಸಿ BMTC ಚಾಲಕ ಬಸ್ಸನ್ನು ನಿಲ್ಲಿಸ್ತಾನೆ. ನಂತರ ಹಿಂದೆ ಬಂದಂತಹ ಬಸ್ಸು ಮತ್ತೊಂದು ಬಸ್ಸು ಇದಕ್ಕೆ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಹೀಗಾಗಿ ಅದರ ಪಕ್ಕದಲ್ಲಿರುವಂತಹ CCTVಗಳೇನಿದೆ ಆ CCTVಗಳ ಫೂಟೇಜ್ಗಳನ್ನು ಈಗಾಗಲೇ ಪಡೆಯಲಾಗುತ್ತೆ. ಟ್ರಾಫಿಕ್ ಅಂದರೆ TMC ಕಡೆಯಿಂದ ಪಡೆದು ನಂತರ ಅದನ್ನು ಅನಲೈಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈಗ ಇಂಜುರಿ ಆಗಿರುವಂತಹ ಮತ್ತು ಗಂಭೀರವಾಗಿರುವಂತಹ ವ್ಯಕ್ತಿಗಳನ್ನು ಬದುಕುಳಿಸುವಂತಹ ಪ್ರಯತ್ನಗಳ ಮಾಡಬೇಕು ಮತ್ತು ಅವರಿಗೆ ಸೂಕ್ತವಾದಂತಹ ಎಲ್ಲ ಸವಲತ್ತುಗಳನ್ನು BMTC ಅಧಿಕಾರಿ ಅಂದರೆ ಸಂಸ್ಥೆಯಿಂದ ಅವರಿಗೆ ಪ್ರೊವೈಡನ್ನು ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ BMTC ಅಧಿಕಾರಿಗಳು ಕೂಡ ಇಲ್ಲಿ ಅಂದರೆ ಸೆಂಟ್ ಮಾರ್ಟಾಸಲ್ಲಿ ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಅಂದರೆ ಇಂಜುರಿ ಆದಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ವೈದ್ಯರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ರಂಜಿತ್. ಅಭಿಷೇಕ್, ಜಸ್ಟ್ ಹೋಲ್ಡ್ ಅಭಿಷೇಕ್.